ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರತಕ್ಕಂಥದ್ದು. ಪ್ರಮುಖವಾಗಿ ಏನು ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆಯಲ್ಲಿ ಒಂದು ಬೈ ಎಲೆಕ್ಷನ್ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ನಿಂದ ಅವರ ಮೊಮ್ಮಗ ಮತ್ತು ಸಚಿವ ಶಾಮನೂರು ಶಿವಶಂಕರಪ್ಪ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಅವರ ಸುಪುತ್ರ ಸಮರ್ಥ ಶಾಮನೂರವರು ಕಾಂಗ್ರೆಸ್ನಿಂದ ಕಣಕ್ಕಿಳಿರ್ತಕ್ಕಂಥದ್ದು. ಜೊತೆಗೆ ಏನು ಬಿಜೆಪಿಯಿಂದ ಶ್ರೀನಿವಾಸ್ ಗಾಸರಪ್ಪ ಅಂದರೆ ಸಾಮಾನ್ಯ ಒಂದು ಕಾರ್ಯಕರ್ತನಿಗೆ ಬಿಜೆಪಿ ಟಿಕೆಟ್ ನೀಡತಕ್ಕಂಥದ್ದು. ಜೊತೆಗೆ ಏನು ದಾವಣಗೆರೆ ದಕ್ಷಿಣದಲ್ಲಿ ಶ್ರೀಸಾಮಾನ್ಯ ಮತ್ತು ಶ್ರೀಮಂತ ಅಂತೇಳಿ ಏನು ಚುನಾವಣೆ ಬಿಂಬಿತ ಆಗ್ತಾ ಇದೆ. ಈ ನೆಲೆಯಲ್ಲಿ ಮತದಾರರ ಪ್ರಭುಗಳು ಏನಂತಾರೆ, ಅವರ ನಾಡಿ ಮಿಡಿತ ಹೇಗಿದೆ ಅನ್ನೋದನ್ನ ಈ ಒಂದು ಕ್ಷೇತ್ರ ಸಂಚಾರದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನೋಡೋಣ ಬನ್ನಿ. ಏನು ರಾಜವೀರ ಮದಕರಿ ನಾಯಕ ವೃತ್ತದಲ್ಲಿ ನಾವಿದ್ದೇವೆ. ಇಲ್ಲಿ ಹಿರಿಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ದಾವಣಗೆರೆ ದಕ್ಷಿಣ ಚುನಾವಣೆ ಎದುರಾಗಿರ್ತಕ್ಕಂಥದ್ದು ಶಾಮನೂರು ಶಂಕರಪ್ಪ ನಿಧನ ಹಿನ್ನೆಲೆ ಯಾವ ರೀತಿ ಚುನಾವಣೆ ಇದೆ? ಯಾಕಂದ್ರೆ ಅವ್ರ ಮೊಮ್ಮಗ ಸಮರ್ಥ ಶಾಮನೂರು ನಿಂತಿದ್ದಾರೆ, ಬಿಜೆಪಿಯಿಂದ ಶ್ರೀನಿವಾಸ್ ದಾಸ್ಕರಪ್ಪ ನಿಂತಿದ್ದಾರೆ. ಇಲ್ಲಿನ ಜನರ ಅಭಿಪ್ರಾಯ ಐತಿ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನ್ರಿ? ನೋಡ್ರಿ, ಅಲ್ಲ ಎಲ್ಲರೂ ಒಳ್ಳೇದು ಮಾಡಿದ್ರೆ ಚೆನ್ನಾಗಾಗ್ತೈತಿ. ಅಲ್ಲ ಕೆಟ್ಟಿದ್ದ ಕೆಲಸ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಬೇಕು. ಅಲ್ಲ ಶಂಕರಪ್ಪನೇ ಆಗಲಿ ಶ್ರೀನಿವಾಸನೇ ಆಗಲಿ ರೋಡ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಅವರು ಚರಂಡಿ ಎಲ್ಲ ಕ್ಲೀನ್ ಮಾಡಬೇಕು. ಮಾಡಿಲ್ಲ, ಯಾರು ಮಾಡಿಲ್ಲ. ಇನ್ನೂ ಬರೋಬ್ಬರ ಇಲ್ಲ ಯಾರು ಇಂಪ್ರೂವ್ಮೆಂಟ್ ಇಲ್ಲ. ಈಗ ಯಾವನ್ ಬರ್ತಾನಲ್ಲ ಅವ್ನು ಮಾಡಿದರೆ ನಾಳೆ ಐತಲ್ಲ ಅವನು ಹೆಸರು ತೊಗೊಂತಾರ. ಮತ್ತು ಹೆಸರಿಲ್ಲ ಅಂದರೆ ಹೆಸರು ತೊಗೊಳಂಗಿಲ್ಲ. ಅವನು ಅಲ್ಲೇ ಇರ್ತಾನೆ. ಮತ್ತು ಅದು ಯಾರಿಗೆ ಹೇಳಂಗಿಲ್ಲ ನಾವು. ಅದು ಯಾರು ಗೆಲ್ತಾರ ಯಾರು ಬಿಡ್ತಾರ ಅಂತ ಎಲ್ಲ ಏನೈತ್ರಿ ಕೇಳ್ರಿ. ಎಲ್ಲ ದುಡ್ಡೊಳಗೆ ಅದಾರ. ದುಡ್ಡೊಳಗೆ 4 ರೂಪಾಯಿ ಚೆಲ್ತಾರ, 4 ರೂಪಾಯಿ ತೊಗೊತಾರ. ಅಲ್ಲ ಯಾವನ್ ಚೆಲ್ತಾನ ಅಲ್ಲ ಅವ್ನು ಕೆಲಸ ಮಾಡ್ತಾನೆ. ಚೆಲ್ಬೇಕು ದುಡ್ಡು ಒಟ್ಟು ಚೆಲ್ತಿ ಕೆಲಸ. ಅಲ್ಲ ಜನಕ್ಕೆ ಚೆಲ್ಬೇಕು. ಜನಕ್ಕೆ ಚೆಲ್ಲಿದ್ರೇ ನಿನ್ಗೆ ಓಟ್ ಹಾಕೋದು. ನಿನ್ಗೆ ಓಟ್ ಹಾಕಂಗಿಲ್ಲ. ಬೇಕು, ಅವ್ರು ಮಾಡ್ಕೊಂತಿರ್ಬೇಕು. ಹಳೆ ಊರು ಏನಾಗಿದೆ ಈಗ? ನನಗೆ 63 ವರ್ಷ, ಏನು 40 ವರ್ಷದಿಂದ ಮಾಡ್ತಾ ಇದಾರಲ್ಲ, ಏನು ಮಾಡ್ಯಾರ ಹಳೆ ಊರು? ಇಂಪ್ರೂವ್ ಏನಾಗೈತಿ? ಈಗ ಮತ್ತೆ ಅವ್ರ ಮೊಮ್ಮಗ ಮತ್ತೆ ಅವರು ಗೆದ್ದಿದ್ದಾರೆ, ಇದು ಕಣಕ್ಕೆ ಇಳಿದಿದ್ದಾರೆ. ಈಗ ಅವ್ರಿಗೆ ಓಟ್ ಹಾಕ್ತಾರ ಜನಗಳು ಅಂತ ಹೆಂಗೆ ಹೇಳ್ಬೇಕ್ರಿ? ಹೇಳಕ್ಕಾಗಲ್ಲ. ರಾತ್ರಿ ಸುಟ್ಕೇಸ್ ಖರೀದಿ ಆದ್ವು ಅಂದ್ರೆ ಮುಗ್ದೋತ್ ಅಷ್ಟೇ. ನಮಗೆ ಬಿಜೆಪಿ ಬರ್ಬೇಕು ಅಂತ ಇದಾವೆ ಅಷ್ಟೇ. ಹಳೆ ಪಕ್ಷ ಕಾಂಗ್ರೆಸ್ ಅಂದ್ರೆ ತಪ್ಪಲಾಗ್ದು. ಆಮೇಲೆ ಏನು ಅಂತ ಏನು ವರ್ಕು ಏನು ಮಾಡಿಸಿಲ್ಲ, ಕೆಲಸ ಕಾರ್ಯ ಏನು ಮಾಡಿಸಿಲ್ಲ. ಭಾಳ ಸ್ಲೋ ಆಗದಾರ ಅವರು, ಫಾಸ್ಟ್ ಅನ್ನೋದಿಲ್ಲ. ಈಗ ಜನಗಳು ಬಿಜೆಪಿ ಬಂದರೆ ಸ್ವಲ್ಪ ಎಲ್ಲ ಉತ್ತಮ ಆಗುತ್ತೆ ಅಂತ ಅನಿಸ್ತೈತಿ. ಎಲ್ಲರಿಗೆ ಬಡವ್ರ ಬಗರಿಗೆ ಅನುಕೂಲ ಆಗುತ್ತೆ ಅಂತ ಅನಿಸ್ತೈತಿ. 4 ಸರಿ ಗೆದ್ರು ಶಾಮನೂರು ಶಂಕರಪ್ಪನ ಕೆಲಸ ಮಾಡಿಲ್ಲ ಅಂತ ಹೇಳ್ತಿದ್ರೆ, ಬಿಜೆಪಿ ಗೆದ್ರೆ ಜನಕ್ಕೊಂದು ಅನುಕೂಲ ಆಗ್ಬೇಕು ಅನ್ನೋದು ಇಲ್ಲಿನ ಒಂದು ಜನರ ಅಭಿಪ್ರಾಯ. ಬೇರೆ ಜನರು ಕೂಡ ಮಾತಾಡ್ತಾ ಹೋಗ್ತೀನಿ ನಾನು. ನೋಡೋಣ ಬನ್ನಿ. ನಾವು ಇದು ಕಾಂಗ್ರೆಸ್ಸಿಗೆ ಓಟ್ ಹಾಕ್ತಿರೋದು ನಮ್ಮ ಜೀವ ಉಳಿಸಿ, ಬಿಜೆಪಿಯಿಂದ ಉಳಿಸಿ ಅಂತ ಅಲ್ಲ ಹಾಕ್ತಿರೋದು. ಅವರು ಬದಲಿಂದಲೂ ಇದ್ದಾರೆ. ಆ ಕೆಲಸ ನಿಮ್ಗೆ ಇತ್ತದು, ಬಿಜೆಪಿಯವ್ರಿಗೆ ಇತ್ತು ಅದೊಂದು ಅವಕಾಶ. ಬಾರ್ರಿ, ನಾವು ನಿಮ್ಗಿಂತ ಒಳ್ಳೆ ಕೆಲಸ ಮಾಡುವಂತ ನಮ್ಗೆ ಕರೆದಿದ್ರೆ, ನಾವು ಧರ್ಮಕ್ಕಾಗಿ ಜೀವನ ಮುಡುಪಾಗಿರೋಂಥ ಜನ. ಧರ್ಮಕ್ಕಾಗಿ ಕರೀರಿ, ಜೀವ ಬರೀ ಫ್ರೀ ಕೆಲಸ ಮಾಡ್ತೀವಿ ನಾವು ದೇಶದ ಉಳಿತಿಗಾಗಿ. ಅದು ನೋಡಿ ಸರ್, ಹೈಕಮಾಂಡು ಅದು ನಾವು ಅದ್ರ ಬಗ್ಗೆ ಮಾತಾಡೋಕ್ಕೆ ನಂಗೆ ಇದಿಲ್ಲ. ಇವು ಬಿಜೆಪಿ ಕ್ಯಾಂಡಿಡೇಟ್ ಒಳ್ಳೆಯ ಕ್ಯಾಂಡಿಡೇಟು. SC ಅವರೆಲ್ಲ ಒಂದಾಗಿ ಹಣದ ಇದು ಸರಿಯಾಗಿ ಇವರು ಮಾಡಬೇಕು. ಎಲ್ಲರೂ ಮಾಡಿದರೆ ಅವ್ರು ವಿನ್ ಚಾನ್ಸ್ ಇದೆ. ಫುಲ್ ಫೈಟ್ ಐತೆ ಅಂದ್ರೆ ಈಗ ಅಜ್ಜಾರ ಮಗನ ಇದು ಆಗ್ಬೋದು ಅಂತ ನಮಗೆ. ಅಜ್ಜಾರ ಮಗನ ಮೊಮ್ಮಗನೇ ವಿನ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಫುಲ್ 100ಕ್ಕೆ 100 ಖಾತ್ರಿ ಇದೆ. ಅವ್ರದ್ದು ಲೀಡಿಂಗ್ ಐತಿ, ಅವ್ರದ್ದು ಜನಗಳು ಅದರ ಬೆಂಬಲ ಐತಿ, ಹಾಗೆ ಹಾಕಾರ ಅನ್ನೋದು ನಮ್ಗೆ ಗ್ಯಾರಂಟಿ. ನಡೆಸಿದ್ದಾರೆ, ಮಾಡಿದ್ದಾರೆ, ಒಳ್ಳೇದಾಗ್ಯಾರ, ನಡೀತೈತೆ ಅನ್ನೋ ನಮ್ಮೊಂದು ಅಭಿಪ್ರಾಯ ಇದೆ. ಸರ್, ಇಲ್ಲಿ ವ್ಯಕ್ತಿ ಪೂಜೆ ಅಂತ ಬರಲ್ಲ. ವ್ಯಕ್ತಿ ಪೂಜೆ ಅಂತ ಮಾಡಿದರೆ ಅದು ತಪ್ಪಾಗುತ್ತೆ. ನಾವು ಎಜುಕೇಟೆಡ್ ಪರ್ಸನ್ಸ್ ಆಗಿ ನಾವು ವಿದ್ಯಾವಂತರಾಗಿ ಯೋಚನೆ ಮಾಡಬೇಕು. ನಾವು ಏನಿದ್ರು ಕೂಡ ಅಭಿವೃದ್ಧಿ ಹೇಗಾಗ್ತಿದೆ. ಆಮೇಲೆ ಮುಖ್ಯ ಆದ್ಯತೆ ಏನಿದೆ ಅಂದರೆ ಇಲ್ಲಿ ಸ್ವಚ್ಛತೆ. ದಾವಣಗೆರೆ ದಕ್ಷಿಣ ಏನಿದೆ ಅಲ್ಲ, ತುಂಬ ಗೊಬ್ಬರ ನಾರ್ತಿದೆ. ಎಲ್ಲೋದ್ರೂ ಕೂಡ ನಿಮಗೆ ಬರೀ ಕೆಟ್ಟ ವಾಸನೆ ನಾರೋದು. ನಮಗೆ ಬೇಕಾಗಿರೋದು ಮೊದಲು ಆಸ್ಪತ್ರೆಗಳ ಸೌಲಭ್ಯ, ಆಮೇಲೆ ಸ್ವಚ್ಛತೆಗಳ ಸೌಲಭ್ಯ, ಆಮೇಲೆ ಮೂಲ ಸೌಕರ್ಯಗಳ ಕೊರತೆ ಏನಿದೆ ಅಲ್ಲ ಅವನ್ನೆಲ್ಲ ನೀಗಿಸುವಂಥ ಒಂದು ಮುಖ್ಯವಾದ ಒಂದು ಕ್ಯಾಂಡಿಡೇಟ್ ಬೇಕು ನಮಗೆ. ಇಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದರೆ,
BJP ಒಂದು ಸುವರ್ಣ ಅವಕಾಶ ಇತ್ತು. ಏನಂತ ಹೇಳಿದ್ರೆ ಇವಾಗ ಏನು ಮುಸಲ್ಮಾನರಲ್ಲಿ ಏನು ಒಂದು BJP ಅಂದರೆ ಮುಸಲ್ಮಾನರ ವಿರೋಧಿ ಪಕ್ಷ, ಮುಸಲ್ಮಾನರ ವಿರೋಧಿಯಾಗಿ ಚಟುವಟಿಕೆಗಳು ನಡೆಸುವಂಥ ಪಕ್ಷ, ನಮ್ಮ ಪರವಾಗಿ ಇಲ್ಲ ಅವರು ಅಂತ ಹೇಳ್ತಾರಲ್ಲ. ಇವತ್ತೆಲ್ಲ ಮುಸಲ್ಮಾನರು ಒಗ್ಗಟ್ಟಾಗಿದ್ದರು. ಅದೇ ಮುಸಲ್ಮಾನ್ ಕ್ಯಾಂಡಿಡೇಟ್ಸ್ಗೆ ಇವಾಗ BJP ಅವರು ನಾವಿದ್ದೀವಿ ನಿಮ್ಮ ಜೊತೆಗೆ, ನಾವು ನಮಗೊಂದ್ಸತಿ ನೀವು ಓಟ್ ಹಾಕಿ ನೋಡಿ, ಗೆಲ್ಲಿಸಿ ನೋಡಿ, ನಿಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ನಾವು ಅಭಿವೃದ್ಧಿ ಮಾಡಿ ತೋರಿಸ್ತೀವಿ, ನಾವು ನಿಮ್ಮೊಂದಿಗಿದ್ದೇವೆ. ನಮಗೆ ಬೇಕಾಗಿರೋದು ಇಲ್ಲಿ ಇವಾಗ ನಮಗೆ ಬೇಕಾಗಿರೋದು ಹಿಂದೂ, ಮುಸ್ಲಿಂ, ಮಸೀದಿ, ಮಂದಿರ, ಚರ್ಚ್ ಇವುಗಳು ಬೇಕಾಗಿರೋದಲ್ಲ. ನಮಗೆ ಬೇಕಾಗಿರೋದು ಮೂಲ ಸೌಕರ್ಯ, ಶಿಕ್ಷಣ. ಅತಿ ಮುಖ್ಯವಾಗಿ ಬೇಕಾಗಿರೋದೇ ಶಿಕ್ಷಣದಿಂದಲೇ ಈ ದೇಶ ಮುಂದುವರಿಯಕ್ಕೆ ಸಾಧ್ಯ ಆಗೋದು. ವಾತಾವರಣಕ್ಕೆ ಹೆಂಗಪ್ಪ ಅಂದ್ರೆ ಒಂದು ಚೇಂಜ್ ಆಗ್ಬೇಕು. ನಾವು ಗೆಲ್ಲಬೇಕಂದ್ರೆ ಅದು ಆತ್ಮವಿಶ್ವಾಸಕ್ಕೆ ನಾವು ಗೆಲ್ತೀವಿ ಅನ್ನೋದು ಭರೋಸೆ ಕೊಟ್ಬಿಟ್ಟು ನಾವು ಗೆಲ್ಲಬೇಕು. ಹೌದಾ? ಅದು ಉದಾಹರಣೆ ನಿಮ್ಮ ಮನೆ ಬರೋ ಲೆಕ್ಕಕ್ಕೆ ನಮ್ಮ ಮನೆ ಬರೋಕ್ಕೆ ಲೆಕ್ಕಕ್ಕಲ್ಲ, ಅದು ಹಣೆ ಬರೋ ಲೆಕ್ಕಕ್ಕೆ ತೂಕ ಅನ್ನೋದು ಇಷ್ಟೇ ಇರ್ತದೆ. ಶ್ರೀನಿವಾಸ ಗೆಲ್ಲೋದು ಅದು ಓಕೆ, ಅದು ಏನಲ್ಲ ಬರ್ಬರಿ ಐತಿ. ನಾವು ಅಲ್ಲಪ್ಪ, ನಾವು ಇಷ್ಟು ದಿನ ಬಂದಿದ್ದು ಅವು ಮುಂದಕ್ಕೆ ತಂದದ್ದು ನಾವನಪ್ಪ ಅಂದ್ರೆ ಅವ್ನು ಸಣ್ಣರಿಂದ ನೋಡ್ಕೊಂಬಂದಿದ್ದು, ಇದೇ ಗಾಡಿ ಮನೆ ನಿಂತಿದ್ದು. ಹೌದಾ? ಅದು ಸಮಾಧಾನ. ಇವರೇ ಮಲ್ಲಣ್ಣ ಮಗನೇ ಗೆಲ್ಲೋದು, ಮತ್ತೆ ಯಾರೂ ಗೆಲ್ಲಲ್ಲ, ಅವರೇ ಗೆಲ್ಲೋದು. ಇಲ್ಲಿವರೆಗೆ ಅವ್ರಿಗಿದಾರ, ಎಲ್ಲರೂ ಓಟ್ ಅವರೇ ಹಾಕೋದು ಇಲ್ಲಿಗೆ. ಅದು ಹೇಳ್ತಾರಷ್ಟೇ, ಆಮೇಲೆ ಹಾಕ್ತಾರೆ. ಯಾರು ಹಾಕಲ್ಲ ಅಂತ ಹೇಳಕ್ಕೆ ಬರೋಲ್ಲ, ಎಲ್ಲರೂ ಹಾಕ್ತಾರೆ. ಯಾರು ಹಾಕಲ್ಲ ಅಂತದಾರಲ್ಲ ಎಲ್ಲರೂ ಹಾಕ್ತಾರೆ. ಕೊನೆಯಲ್ಲ ಯಾವಾಗಲೂ ಕಾಂಗ್ರೆಸ್ಸೇ ಬಂದಿದ್ದು, ಕಾಂಗ್ರೆಸ್ಸೇ ಬರೋದಿಲ್ಲ, ಯಾರು ಬರೋಲ್ಲ. ಗಂಡು ಮಕ್ಕಳು ಈಗ ಇಲ್ಲಿ 500 ಜನ ಹಾಕಲ್ಲ ಅಂತದಾರ, ಆದ್ರೆ 300 ಓಟ್ ಅವ್ರಿಗೆ ಬೀಳ್ತಾವೆ. ಹೆಣ್ಮಕ್ಳಂತೂ ಯಾವೆಲ್ಲ ಹೆಣ್ಮಕ್ಳು ಓದ್ತಾವೆ ಮನೆಗೆ. ಇದ್ರ ಮಧ್ಯದಲ್ಲಿ ಇವ್ರು ದುಡ್ಡು ತಿನ್ನೋಕ್ಕೋಸ್ಕರ ಏನೋ ಒಂದು ಮಾಡ್ತಾ ಇರ್ತಾರೆ ಕುತ್ಕೊಂಡು ಅಷ್ಟೇ. ಅದು ಬಿಟ್ಟರೆ ಏನಿಲ್ಲ. ನಂದೊಂದು ಕಮಿಟಿ ನಿನ್ನೊಂದು ಕಮಿಟಿ ಅದ ದುಡ್ಡು ಮಾಡ್ಕೊಳ್ತಂಗೆ ಮಾಡ್ತಾರೆ ಅಷ್ಟೇ. ಮುಖಂಡ್ರು ಅಷ್ಟೇ ಅದು ಕೆಲಸ. ದಿವಂಗತ ಶಾಮನೂರು ಶಿವಶಂಕರಪ್ಪನವರು 62ನೇ ಇಳಿ ವಯಸ್ಸಿನಲ್ಲಿ ಒಂದು ಕ್ಷೇತ್ರದ ಶಾಸಕರಿಗೆ ಟಿಕೆಟ್ ತೊಗೊಂಡ್ಬಂದು 30 ವರ್ಷ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಈಗ ಅವ್ರ ಮೊಮ್ಮಗ 26 ವರ್ಷ ಅವನಿಗೆ. ಈಗ ಅವನಿಗೆ ಟಿಕೆಟ್ ಕೊಟ್ಟರೆ ಮುಂಬರೋ 60 ವರ್ಷ 6-8 ಎಲೆಕ್ಷನ್ ನಾವಂತೂ ಮುತ್ಕರಾಗಿದ್ದೀವಿ, ನಮ್ಮ ಮಕ್ಕಳವರು ಮುತ್ಕ ಮಾಡ್ತಾರೆ. ಅದಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ದಕ್ಷಿಣ ಭಾಗದಲ್ಲಿ 25ರಿಂದ 30,000 ಅಂತರದಿಂದ, ಭಾರಿ ಅಂತರದಿಂದ ಸೋಲಿಸೋಕ್ಕೆ ನಾವು ಪಣ ತೊಟ್ಟು ನಿಂತ್ಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ಮುಲಾಜು ಇಲ್ಲ, ಹಿಂಜರಿಕೆನೂ ಇಲ್ಲ. ಅವ್ರಿಗೆ ಅಷ್ಟೇ ನಮ್ಮ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಬಿಟ್ಕೊಡ್ಬೇಕಿತ್ತು. 87 ಜನ ನಾವು ಪಕ್ಷೇತರಾಗಿ ಸ್ಪರ್ಧೆ ಮಾಡೋಕ್ಕೆ ಹಾಕಿದ್ದೀವಿ, ನಾಮಿನೇಷನ್ ಹಾಕಿದ್ದೀವಿ. ನಮ್ಮ ಸಮಾಜದಲ್ಲಿ ನಾವು 87 ಜನನೂ ಕೂತ್ಕೊಂಡು ಮಾತಾಡ್ತೀವಿ. ಸಾಯಂಕಾಲ ನಾಳೆ ಸ್ಕೂಟ್ನಿ ಇದೆ, ಇನ್ನೂ 2 ದಿವಸ ಟೈಮ್ ಇದೆ. ನಮ್ಮಿದ್ರಲ್ಲಿ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬಂದು ಅಂಥ ಒಂದು ಕ್ಯಾಂಡಿಡೇಟ್ ಇದ್ದರೆ ನಾವು ಖಂಡಿತವಾಗಿ 87 ಜನ ಹಾಕಿದ್ದಾರೆ. ಅಸಮರ್ಥ ಅವನು, ಸಮರ್ಥ ಅಲ್ಲ. ಅವನಿಗೆ ಅಷ್ಟೇ ಚುನಾವಣೆ ನಿಲ್ಬೇಕಂತ ಹೇಳಿದ್ರೆ ಮಹಾನಗರ ಪಾಲಿಕೆಗೋ, ತಾಲೂಕ್ ಪಂಚಾಯತಿಗೋ, ಜಿಲ್ಲಾ ಪಂಚಾಯತ್ಗೆ ನಿಂತ್ಕೋಬೇಕಾಗಿತ್ತು. ಅವನು ಯಾವುದಾದ್ರೂ FTR ಪಾರ್ಟಿಗೆ ತಂದು ಮ್ಯಾಗಿ ಕೊಡ್ರಿ ಅಂತ ತಿನ್ನೋನು ಅವನು ನಮ್ಮ ಕ್ಷೇತ್ರ ಶಾಸಕರು ಹೆಂಗ್ರಿ ಆಗ್ತಾನೆ? ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಅವರ ಅಭಿಪ್ರಾಯ ಏನಿದೆ ಅಂತೇಳಿ, ದಾವಣಗೆರೆ ದಕ್ಷಿಣದಲ್ಲಿ ಯಾರು ಗೆಲ್ಬೋದು ಅನ್ನೋ ವಿಚಾರ ಇಟ್ಕೊಂಡು ಅವ್ರನ್ನ ಕೇಳ್ತೋಗೋಣ. ಈಗ ಕಾಂಗ್ರೆಸ್ನಿಂದ ಸಮರ್ಥ ನಿಂತಿದ್ದಾರೆ, BJPಯಿಂದ ಶ್ರೀನಿವಾಸ್ ನಿಂತಿದ್ದಾರೆ. ಯಾವ ರೀತಿ ಎಲೆಕ್ಷನ್ ಇದೆ, ಯಾರು ಬಂದರೆ ಚೆನ್ನಾಗಿ ಅಂತೇಳಿ ದಾವಣಗೆರೆ ದಕ್ಷಿಣಕ್ಕೆ? ಶ್ರೀನಿವಾಸ್ ಬಂದರೆ ಚೆನ್ನಾಗ, ಅವರಿಂದ ಸ್ವಲ್ಪ ಕೆಲಸ ಆಗ್ತಾವ ಅಂತಂದು ನಂಬಿದ್ದೇವೆ. ಕೆಲಸ ಆಗಿಲ್ಲ, ಏನು ಮಾಡಿಲ್ಲ, ಕೆಲಸ ಆಗಿಲ್ಲ. ಅದಕ್ಕೆ ಈ ಸತಿ ಅವ್ರನ್ನ ಆಯ್ಕೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇವೆ. ಈಗ 30 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಆಡಳಿತನೇ ಐತೆ ಸರ್, ಒಂದು ಕೆಲಸ ಆಗಿಲ್ಲ. ಈಗ ಸಮರ್ಥವರು ಇನ್ನು ಮೊನ್ನೆ ಬಂದಿರೋರು, ಇಷ್ಟು ದಿವಸ ಎಲ್ಲೂ ಅವರು ಪಾರ್ಟಿಲಿ ಕಂಡಿಲ್ಲ. ಈಗ ಶ್ರೀನಿವಾಸ್ ಆದರೆ ನಾವು ಭಾಳ ಹೆಲ್ಪ್ ಮಾಡಿರೋದು ಎಲ್ಲ ನೋಡಿದ್ದೀವಿ. ಅವ್ರ ಕಡೆಯಿಂದ ಆದರೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮಗೊಂದು ನಂಬಿಕೆ. ನಮಗೆ BJPಯಿಂದ ಒಂದು ಸ್ವಲ್ಪ ಗೆದ್ರೆ ಅವರು ಒಳ್ಳೇದಾಗತ್ತೆ. ಹಂಗಾಗಿ ಇಲ್ಲ ಸರ್, ಏನು ಕೆಲಸ ಆಗಿಲ್ಲ ನಮ್ಮ ಮನೆ ಈಗ ಸೈಡ್. ಹಂಗಾಗಿ ಅವ್ರು ಗೆಲ್ಸಿರೋದಕ್ಕೆ ನಾವು ಏನು ಮಾಡೋಕ್ಕಲ್ಲ. ನಾವು BJPನೇ ಗೆಲ್ಲಬೇಕು. ನಮ್ದು ಯಾವ ಪಕ್ಷ BJPನೇ ಕಾಯಂ ಆಗಿ ಅದೇ ಬರ್ತಂತ ನಮ್ಗೆ ಗ್ಯಾರಂಟಿ. ಮತ್ತು BJPಯಿಂದ ನಾವು ಬೇರೆ ಪಕ್ಷಕ್ಕೆ ನಾವು ಹೋಗಲ್ಲ, ಅದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ದಾವಣಗೆರೆ ದಕ್ಷಿಣದ ಹಿರಿಯ ವ್ಯಕ್ತಿಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ತಾತ, ಈಗ ದಾವಣಗೆರೆ ದಕ್ಷಿಣದಲ್ಲಿ ಉಪಚುನಾವಣೆ ಎದುರಾಗಿದೆ, ಯಾರು ಗೆಲ್ಬೋದು ಅಂತ? ಇದು ಬಲ ಐತಿ, ಅದು ಬಲ ಐತಿ, ಎಲ್ಲವೂ ಹಂಗಾದವು. ಯಾವುದಂತ ಹೇಳ್ತೀರಿ? ಯಾವುದೇ ಹೇಳಕ್ಕಾಗಲ್ಲ. ಬಂದಾಗ ಕಾಯಂ ಆಗದವು. ಕಾಂಗ್ರೆಸ್
ಇಂದ ಶಾಮನೂರು ಮೊಮ್ಮಗ ನಿಂತಿದ್ದಾರೆ, ಬಿಜೆಪಿಯಿಂದ ಶ್ರೀನಿವಾಸ್ ನಿಂತಿದ್ದಾರೆ. ಅಲ್ಲ ಅವರು ಸೌಂಡ್ ಪಾರ್ಟಿ, ಅದು ಸೌಂಡ್ ಪಾರ್ಟಿ. ಯಾರಂತ ಹೇಳ್ತೀರಿ? ಜನದ ಮೇಲೆ ಡಿಪೆಂಡ್ ಅದು. ಇವತ್ತು ದಾವಣಗೆರೆ ದಕ್ಷಿಣ ಶ್ರೀನಿವಾಸ್ ದಾಸ್ಕರ್ ಗೆಲ್ಬೋದು. ಅವರು ಬಡತನದಿಂದ ಬಂದರು. ಅವ್ರ ಅಪ್ಪಾಜಿಯವರು ದೂಡ ಅಧ್ಯಕ್ಷರಾಗಿದ್ದು, ಆಮೇಲೆ ಹರಿಹರ ದಾವಣಗೆರೆ ಅವರು ಅಧ್ಯಕ್ಷರಾಗಿದ್ದರು. ಅವರು ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಕೆಳಮಟ್ಟದ ಟಿಕೆಟ್ ಕೊಟ್ಟು ಘೋಷಣೆ ಮಾಡಿದ್ದಾರೆ ಬಿ ಜೆ ಪಿಯವರು. ಅದಕ್ಕಾಗಿ ನಾವು ಬಿ ಜೆ ಪಿಯವರಿಗೆ ನಾವು ಓಟ್ ಹಾಕಲೇಬೇಕು. ಯಾರು ಗೆಲ್ತಾರ್ರಿ ದಾವಣಗೆರೆ? ಕಾಂಗ್ರೆಸ್ ಗೆಲ್ಲೋದು. ಯಾಕೆ? ಅವರೇ ಗೆಲ್ಕೊಂಬಂದಾರ ಫಸ್ಟಿಂದ. ಈಗ ಅವರು ಸಮರ್ಥರು ಕೊಟ್ಟಿದ್ದಾರೆ 3ನೇ ಕೊಡಿ, ಕೆಲವರು ಸಣ್ಣ ಹುಡುಗ ಕೊಟ್ಟಿದ್ದಾರೆ ಅಂತ ಕೆಲವರು ಇದನ್ನ ಆರೋಪ ಮಾಡ್ತಿದ್ದಾರೆ. ಏನಂತ? ಯಾವ ಸಣ್ಣ ಹುಡುಗ ಏನು ನೋಡಲ್ಲ, ಪಕ್ಷ ನೋಡಾಕ್ತದೆ ಅಷ್ಟೇ. ಸರ್ ಫೈಟ್ ಇದೆ, ಎರಡೂ ಕಡೆನೂ ಫೈಟ್ ಇದೆ. ಆದರೆ ಸ್ವಲ್ಪ ಬಿ ಜೆ ಪಿ ಒಲವು ಜಾಸ್ತಿ ಇದೆ ಇಲ್ಲಿ ದಕ್ಷಿಣಕ್ಕೆ. ಈ ಸರಿ ಬಿ ಜೆ ಪಿ ಬರ್ಬೋದು ಇಲ್ಲಿ. ಈ ಸರಿ ಗೆಲ್ಲೋ ಚಾನ್ಸ್ ಇದೆ. ಬಿ ಜೆ ಪಿ ಕಾಂಗ್ರೆಸ್ ಅನ್ನೋದು ಯಾವುದು ಅಲ್ಲ ಸರ್. ಇಲ್ಲಿ ಜನರು ಮುಖ್ಯ. ಜನರಿಗೆ ಅವರು ಒಳ್ಳೇದು ಮಾಡಲಿ. ನೆಕ್ಸ್ಟು ಯಾವ್ದು ಅನ್ನೋದು ಜನರು ಆಯ್ಕೆ ಮಾಡ್ತಾರೆ. ಹಾಂ ಸರ್, ಒಳ್ಳೇದು ಮಾಡಿದ್ದಾರೆ ಸರ್. ನಮಗಾದ್ರೂ ಅವ್ರೇನು ಕೆಟ್ಟದ್ದು ಮಾಡಿದ್ದಾರೆ ಅಂತಲ್ಲ, ಇಡೀ ದಾವಣಗೆರೆಗೆ ಒಳ್ಳೇದು ಮಾಡಿದ್ದಾರೆ ಸರ್. ಹಾಂ, ಬಿ ಜೆ ಪಿಯವರು ಒಳ್ಳೆಯವರಿದ್ದಾರೆ, ಅವರು ಚೆನ್ನಾಗಿ ಮಾಡ್ತಾರೆ. ನೋಡೋಣ ಸರ್ ಯಾವ್ದು ಫೈಟ್ ಆಗುತ್ತೆ ಅಂತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಂ ಮತಗಳೇ ಹೆಚ್ಚಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸುಮಾರು 65,000ದಿಂದ 70,000ಕ್ಕೂ ಹೆಚ್ಚು ಮುಸ್ಲಿಂ ಮತದಾರರು ಇದ್ದಾರೆ. ಹೀಗಾಗಿ ಏನು ಈ ಸಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಒಂದು ಮುಸ್ಲಿಂ ಸಮುದಾಯ ಕೆಂಡವಾಗುವಂತೆ ಮಾಡತಕ್ಕಂಥದ್ದು. ಅದರಲ್ಲೂ ಶಾಮನೂರು ಕುಟುಂಬಕ್ಕೆ ಮತ್ತೆ ಮಣೆ ಹಾಕೋದ್ರಿಂದ ಅಲ್ಪಸಂಖ್ಯಾತರು ಅವ್ರ ಮೇಲೆ ಸ್ವಲ್ಪ ಸಿಟ್ಟಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಮುಸಲ್ಮಾನರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಗೋಣ. ಯಾವ ರೀತಿಯಾಗಿ ದಾವಣಗೆರೆ ದಕ್ಷಿಣ ಚುನಾವಣೆ ನಡೀತದೆ, ಈ ಬಾರಿ ಯಾರಿಗೆ ಮತ ಹಾಕ್ತಾರೆ ಸರ್? ಈ ಬಾರಿ ಐತಲ್ಲ ಕಾಂಗ್ರೆಸ್ಸಿಂದ ಐತಲ್ಲ, ನಮ್ಮಿಂದ ಬೇರೆಯವರಿಂದ ಏನೋ ಗೊತ್ತಿಲ್ಲ ಸರ್, ನಮ್ಮಿಂದ ಐತಲ್ಲ ಟೋಟಲಿ ನಮ್ಮ ಫ್ಯಾಮ್ಲಿ ಇದ್ದ ಕಾಂಗ್ರೆಸ್ಸಿಂದ ಮತ ಹಾಕಲ್ಲ ಸರ್. ಒಂದು ನಮೂನಿ ಎಂಥದ್ದು ಕಾಂಗ್ರೆಸ್ ಅಂದರೆ ನಮ್ಮ ಮನಿದು ಒಂದು ನಮೂನಿ ಪಕ್ಷ ಇದ್ದಂಗೆ ಕೆಲಸ ಮಾಡಿದ್ವಿ. ಈ ಸತಿ ನಮಗೆ ಬರ್ತಿ ಬೇಜಾರಾಗಿದೆ. ಯಾಕೆ ಬೇಜಾರಾಗಿದೆ ಅಂತ ಹೇಳಿದ್ರೆ ಐತಲ್ಲ, ನಮ್ಮ ಜಮೀರ್ ಅಹಮದ್ ಸಾಹೇಬ್ರದ್ದು ವ್ಯಾಲ್ಯೂ ಇಲ್ಲ. ನಾವು ಫಸ್ಟು ವ್ಯಾಲ್ಯೂ ಕೊಡೋದು ನಮ್ಮ ಮೇನ್ ಬರ್ತಾರಲ್ಲ ಸರ್ ಲೀಡ್ರ್ ಅಂತ ಹೇಳಿದ್ರೈತಲ್ಲ, ನಮ್ಮ ಹಜ್ರತ್ಗಳು ಬರ್ತಾರೆ. ಆ ಹಜ್ರತ್ಗಳು ಇದೆಲ್ಲ ಅವ್ರೈತಲ್ಲ ಜೀವಮಾನದಾಗೂ ಪಕ್ಷಕ್ಕೋಸ್ಕರ ಪಾಲಿಟಿಕ್ಸ್ನಾಗೆ ಯಾವತ್ತೂ ಬಂದಿದ್ದಿಲ್ಲ. ಈ ಸತಿ ಐತಲ್ಲ ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಟಿಕೆಟ್ ಸಿಗಲಿ ಅಂತ ಬಂದಿದ್ರು ಅವರು. ಅವರಿಗೂ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೈತಲ್ಲ, ನಾವು ಆ ಪಕ್ಷಕ್ಕೆ ಕೆಲಸ ಮಾಡೋದು ವೇಸ್ಟ್ ಸರ್. ನಾವು ಈಗ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಮುಸ್ಲಿಂ ಸಮಾಜದಿಂದ ಜಬ್ಬರ್ ಸಾಬಿಗೆ ಕೇಳಿದ್ವಿ, ಸೈಯದ್ ಖಾಲಿದಿಗೆ ಕೇಳಿದ್ವಿ, ಆಮೇಲೆ ಸಾದಿಕ್ ಪಲಾಣಿಗಾರ ಕೊಡು ಅಂತ ಹೇಳಿದ್ವಿ, ಕೊಟ್ಟಿಲ್ಲ. ಅಹಿಂದ ಸಮಾಜದಾಗೂ ಕೇಳಿದ್ವಿ, ಅವರಿಗೂ ಕೊಟ್ಟಿಲ್ಲ ಸರ್. ಹಾಗಾಗಿ ನಾವು ಈ ಸಲ ಬಿ ಜೆ ಪಿ ಪಕ್ಷದಲ್ಲಿ ಸೇರ್ಪಡೆ ಆಗಿದ್ದೀವಿ. ನಮ್ಮ ಓಟ್ ಈ ಸಲ ಬಿ ಜೆ ಪಿಗೆ ಸರ್. ಈ ದೇಶದ ಹಿನ್ನೆಲೆ ಏನಿತ್ತಪ್ಪ ಅಂದರೆ ಒಂದು ಕಾಲದಾಗ ಮುಸ್ಲಿಂ ಮತ್ತು ಹಿಂದೂಗಳು ಅಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಅದೇ ಥರ ನಡ್ಕೊಂಬಂದಿರೋರು ನಾವು. ಇತ್ತೀಚೆಗೆ ಕಾಂಗ್ರೆಸ್ಸು ತನ್ನ ಪಕ್ಷನ ಪ್ರಬಲ ಮಾಡ್ಕೊಳ್ಳೋಕ್ಕೋಸ್ಕರ ಮುಸ್ಲಿಮರನ್ನು ತುಳಿದು ಅದನ್ನು ತನ್ನ ಹತೋಟಿ ತಗೋಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಜನಗಳಿಗೆ ಮೋಸ ಮಾಡಿದರು. ಈಗ ಅದು ಒಂದಾಗ ಟೈಮ್ ಬಂದದ್ದು. ಈಗ ಮೋದಿಯವ್ರ ಕಡೆಯಿಂದಾನೇ ಹಿಂದೂ ಮತ್ತು ಮುಸ್ಲಿಮ್ಗಳು ಒಂದಾಗ ಟೈಮ್ ಬಂದತಿ. ಈ ಸರಿ ಮಾತ್ರ ಶ್ರೀನಿವಾಸ್ ದಾಸ್ಕರಿಯಪ್ಪ ಬಿ ಜೆ ಪಿ ಓಟ ಹಾರೇ ಹಾರ್ತತಿ ಅಂತ ನಾವು 100ಕ್ಕೆ 100 ಗ್ಯಾರಂಟಿ ಕೊಡ್ತೀವಿ. ನಮ್ಮ ರಾಜ್ಯದ ನಾಯಕರಂದರೆ ಬಿ.ಝಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು. ಬಿ.ಝಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಆ ಸುರ್ಜೋಲ ಅನ್ನೋ ಯಾನ್ರಿ ಅವರು ಅವನೈದಾನಲ್ಲ, ಜಮೀರ್ ಅಹಮದ್ ಸಾಹೇಬ್ಗೆ ಹೆಂಗೆ ಬೇಕು ಹಿಂಗೆ ಮಾತಾಡಿದಾನಂತೆ. ಅವನು ನಾಲ್ಗಿ ಲಗಾಮ್ ಹಿಡಿಬೇಕು ಅವನು. ಈ ಸಲ ಭಾಳ ಬೇಜಾರದಾರ ನಮ್ಮ ಜನ. ಬಿ.ಝಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ ಇಲ್ಲಿ ಬಂದು ಕ್ಯಾನಿಸ್ ಮಾಡಿದರೆ, ಎಲೆಕ್ಷನಿಗೆ 8 ದಿನ ಕ್ಯಾಂಪ್ ಮಾಡಿದರೆ ಅಷ್ಟೇ ಇಲ್ಲಿ ಕಾಂಗ್ರೆಸ್ಸಿಗೆ ಲಾಭ ಆಗೋದು. ಇಲ್ಲ ಅದು ಭಾಳ ಕಷ್ಟ ಇದ್ದೆ ಇಲ್ಲಿ, ಅಷ್ಟು ಸುಲಭ ಎಲೆಕ್ಷನ್ ಇಲ್ಲ ಇಲ್ಲಿ. ಇಷ್ಟು ವರ್ಷದಿಂದ ಕಾಂಗ್ರೆಸ್ನಾಗೆ ದುಡಿದಿರ್ತಕ್ಕಂಥ ಆಮೇಲೆ ಬಂದಿರತಕ್ಕಂಥ ಅನುದಾನಗಳು ಬೇಕೋ ಬೇಡ ಅನ್ನಂಗಾಗಿ ಎಲ್ಲೆಲ್ಲಿ ಹೋಗಿದಾವು ಏನೇನಾಗಿದಾವೆ ಅಂತ ಗೊತ್ತಿಲ್ಲ. ನಾವಿಲ್ಲಿ ಬಡ ಜನರು ಬಡವರಾಗೇ ಅದಾವೆ. ನಮ್ಮನ್ನು ಉದ್ಧಾರ ಆಗಕ್ಕೆ ಯಾರೂ ಬಿಟ್ಟಿಲ್ಲ. ಉದ್ಧಾರ ಆಗಕ್ಕೆ ನಮ್ಮನ್ನು ಯಾರೂ ಕರ್ಕೊಂಡೋಗಿಲ್ಲ. ನೆಕ್ಸ್ಟ್ ಅವ್ರು ಸಚಿವರಾಗಿ ಎಲ್ಲರನ್ನೂ ಸಮಭಾವನೆ ಕಾಣಬೇಕಾಗಿತ್ತು. ಈಗ ನಾವು ಅಲ್ರಿ ಮಕ್ಕದ ಮೇಲೆ ಮೀಸಿನೇ ಬಂದಿಲ್ಲ. ಆ ಹುಡುಗನ ಕರ್ಕೊಂಬಂದು ಇದೇನು ರಾಜವಂಶನ? ಅವ್ರ ಮಂತೆ ಅಂದಾಗ ಒಬ್ಬನ ಸತ್ತ ಅಂದ್ರೆ ಇನ್ನೊಬ್ಬನ ಸತ್ತ ಅಂದ್ರೆ ಇನ್ನೊಬ್ಬನು. ಹಿಂಗೆ ಇದು ಅವ್ರದ್ದೆಲ್ಲ ಕಾಂಗ್ರೆಸ್ ಪಕ್ಷ ಸಾರ್ವಜನಿಕರದು.
ಸಾರ್ವಜನಿಕರಿಗೆ ನಿಲ್ಲ ಕೊಡಬೇಕು. ಯಾರು ಗೆಲ್ತಾರೆ ಹೇಳ್ಬಿಟ್ರಿ? ಇಲ್ಲ ಇಲ್ಲಿ ನಾವು ಬಿ ಜೆ ಪಿ ಗೆಲ್ಲಿಸ್ತೀವಿ ಈ ಸರಿ. ಶಾಮನೂರು ಶಿವಶಂಕರಪ್ಪರು ಯಾವ ರೀತಿ ವ್ಯಕ್ತಿ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿದ್ರು ಅವ್ರು ಬಿ ಜೆ ಪಿಯವ್ರು ಬರಲಿ, ಜೆ ಡಿ ಎಸ್ ಬರಲಿ, ಎಸ್ ಟಿ ಪಿ ಅವ್ರು ಬರಲಿ, ಇದರ ಬರಲಿ, ಅವ್ರ ಮನೆಗೆ ಯಾರು ಬಂದರೂ ಇಲ್ಲ ಅಂತಿಲ್ಲ, ಎಲ್ಲ ಕೆಲಸಗಳು ಮಾಡ್ತಿದ್ರು. ಪಕ್ಷಾತೀತವಾಗಿ ಕೆಲಸ ಮಾಡ್ಕೊತ ಬಂದಿದ್ದಾರೆ. ಅದರ ಜೊತೆಗೆ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೆಲವು ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡು ರಾಜಕೀಯದ ಇಲ್ದಾಗೆ ಅವರು ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡು ಸಾರ್ವಜನಿಕರಿಗೂ ಅವರು ಎಲ್ಲ ವಾರ್ಡ್ನಲ್ಲೂ ಎಲ್ಲ ಹಳ್ಳಿಗಳಲ್ಲೂ ಸಹ ಅವರು ಹೆಲ್ತ್ ಕ್ಯಾಂಪ್ ಮಾಡ್ಕೊಂಡು ಎಲ್ಲ ಜನಗಳಿಗೆ ಆರೋಗ್ಯವನ್ನು ಸಹ ಅವರು ಉತ್ತಮಗೊಳಿಸಿದ್ದಾರೆ. ಪ್ಲಸ್ ಇನ್ನೊಂದೇನಪ್ಪ ಅಂದರೆ ಈ ಉಸ್ತುವಾರಿ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಸರ್ವಾಂಗೀಣ ಅಭಿವೃದ್ಧಿ, ಸಿಮೆಂಟ್ ರೋಡ್ ಆಗಲಿ, ದೀಪದ್ದಾಗಲಿ, ಅವರು ಸಹ ಅವರ ಅಪ್ಪಾಜಿ ಅಂತಲೇ ಯಾರೇ ಜನಾಂಗ ಬಂದರೂ ಅವರ ಜೊತೆಗಿದ್ದವರು ಏನೇ ಹೇಳಿದ್ರು ಸಹ ಅವ್ರು ಯಾರೇ ಬಂದ ವ್ಯಕ್ತಿಗಳು ಇಲ್ಲ ಅಂತಗಳಿಲ್ಲ. ಆ ಏರಿಯಾದ ಕೆಲಸಗಳಾಗಲಿ, ದೇವಸ್ಥಾನಗಳಾಗಲಿ, ಎಲ್ಲ ಕೆಲಸಗಳಿಗೆ, ಅಭಿವೃದ್ಧಿ ಕೆಲಸಗಳಿಗೆ ಅವರು ಒಂದು ಫಂಡ್ ಬಿಡುಗಡೆ ಮಾಡ್ತಿದ್ರು ತಮ್ಮ ಸರ್ಕಾರದ ಇದರಿಂದ ಜಿಲ್ಲಾ ಇದರಲ್ಲಿ. ಅವರು ದಕ್ಷಿಣ ಕ್ಷೇತ್ರದ ಅಲ್ಪಸಂಖ್ಯಾತರಿಗೆ ಅವರು ಏನೋ ವಿರುದ್ಧಿದ್ರೆ 100 ಕೋಟಿ ಬಿಡುಗಡೆ ಮಾಡ್ತಿದ್ದಿಲ್ಲ. ಇದು ಅವರು ದಕ್ಷಿಣ ಕ್ಷೇತ್ರದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೆ 100 ಕೋಟಿ ಬಡ್ಜೆಟ್ನಲ್ಲಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈ ಸಲ ಸಮರ್ಥ ಅವರು ಒಂದು ಈ ಫೈಟ್ ನಡುವೆ ಅವರು ಒಂದು ಉತ್ತಮ ವ್ಯಕ್ತಿಯಾಗಿ MLA ಆಗಿ ಹೊರಗೆ ದುಮ್ತಾರೆ. ಸಮರ್ಥದಿಂದ ಶಾಮನೂರು ಮೊಮ್ಮಗ ಬಿಜೆಪಿಯಿಂದ ಶ್ರೀನಿವಾಸ ದಾಸಗರೆಪ್ಪ ನಿಂತಿದ್ದಾರೆ. ಮಲ್ಲಿಕಾರ್ಜುನ ಮಗನೇ ಗೆಲ್ಬೋದು ಅಂತ ಅನಿಸ್ತದೆ ನಮಗೆ. ಹೇಗೆ ಯಾಕೆ ಗೆಲ್ಬೋದು ಅಂತ? ಅಜ್ಜ ತಿರ್ಕೊಳತ್ತಲ್ಲ, ಹಂಗಾಗಿ ಅಜ್ಜನ್ನ ಬಿಟ್ಟು ಮಾಡೋದು ಬೇಡ ಅಂತ ಮಾಡ್ತಾರೆ ಅಂತ ನಮಗೆ ಅನಿಸ್ತೈತಿ. ನಮಗೆ ಒಂದು 75 ಪೈಸಾ ಅವರೇ ಗೆಲ್ತಾರೆ ಅಂತ ನಮಗೆ. ಅಜ್ಜಾರೆಲ್ಲ ಕೆಲಸ ಮಾಡ್ಯಾರೆ, ಹಂಗಾಗಿ ಅವ್ರನ್ನೇ ಗೆಲ್ಲಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ದೀಸ್ ಕರಿಯಪ್ಪರು ಫೈಟ್ ಆಕತಿ, ಒಟ್ಟು ಇವರೇ ಗೆಲ್ಲೋದು. ಅದು ಕಾಂಗ್ರೆಸ್ ಗೆದ್ರೆ ಒಳ್ಳೇದಾಗ್ತತಿ. ಬಿ ಜೆ ಪಿಯವರು ಮುಂದೆ ಅದಾರೆ, ಅವರು ಯಾರು ಅಂತ ಹೇಳೋಕ್ಕಾಗಲ್ಲ. ಪಾರ್ಟಿ ಮೇಲೆ ಐತಿ, ಇದು ಹೇಳೋಕ್ಕಾಗಲ್ರಿ. ನೋಡೋಣ ಯಾರು ಬರ್ತಾರ, ಬಂದಮೇಲೆ ಫೈಟ್ ಆಕತ್ತಲ್ಲ, ಅವಾಗಲೇ ಗೊತ್ತಾಗೋದೆಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮುಸ್ಲಿಂ ಮತದಾರರು ಹೆಚ್ಚಿರುವ ಕ್ಷೇತ್ರ. ಸುಮಾರು 65ರಿಂದ 70 ಸಾವಿರಕ್ಕೂ ಹೆಚ್ಚು ಮುಸ್ಲಿಂ ಮತದಾರರು ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ನಾವಿವಾಗ ದಾವಣಗೆರೆ ದಕ್ಷಿಣ ಭಾಗದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಧ್ಯಭಾಗದಲ್ಲಿರ್ತಕ್ಕಂಥ ಅಖ್ತರ್ ರಜಾ ಸರ್ಕಲ್ ಇದೀವಿ. ಯಾಕಂದ್ರೆ ಇಲ್ಲಿ ಏನು ಈ ಒಂದು ಸರ್ಕಲ್ನ ಸುತ್ತಮುತ್ತ ಅನೇಕರು ಮುಸ್ಲಿಂ ಬಾಂಧವರು ಇಲ್ಲೊಂದು ಮನೆ ಕಟ್ಟಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಅಖ್ತರ್ ರಜಾ ಸರ್ಕಲ್ ಈ ಒಂದು ಮುಸ್ಲಿಂ ಏರಿಯಾದ ಮಧ್ಯಭಾಗ ಇರತಕ್ಕಂಥದ್ದು. ಯಾಕಂದ್ರೆ ಏನೇ ಆಗಲಿ ಇಲ್ಲಿ ಪ್ರತಿಭಟನೆ ಮತ್ತು ಅನೇಕ ಸಮಾವೇಶಗಳು ಇಲ್ಲಿ ಈ ಒಂದು ಸ್ಥಳದಿಂದನೇ ಶುರುವಾಗಿರ್ತಕ್ಕಂಥದ್ದು. ಹೀಗಾಗಿ ಮುಸ್ಲಿಂ ಏನು ಏರಿಯಾಗಳು ಇದಾವೆ, ಆ ಒಂದು ಏರಿಯಾಗೆ ಮಧ್ಯಪ್ರದೇಶ ಇದಾಗಿರ್ತಕ್ಕಂಥದ್ದು. ಇಲ್ಲಿ ಕೆಲ ಮುಸ್ಲಿಂ ಮತದಾರರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಯಾಕಂದ್ರೆ ನೀವು ಒಂದು ಏನು ನಮ್ಮ ಒಂದು ನಾಯಕರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರೆ ಅದು ಕೊಟ್ಟಿಲ್ಲ. ಈಗ ಸಮರ್ಥ ಅವರೇ ಮತ್ತೆ ನಿಂತಿದ್ದಾರೆ, ಏನಾಗುತ್ತೆ ಅಂತೇಳಿ. 35 ವರ್ಷದಿಂದ ಅವರಿಗೆ ನಾವು ಬೆನ್ನತ್ತು ಫಾಲೋ ಮಾಡಿದ್ವಿ. ಅವ್ರು ಏನು ಎತ್ತ ಅಂತ ಅವ್ರ ಮಾತಿಗೆ ತಕ್ಕಂಥ ಯಜಮಾನ್ರು ಹೇಳಿರೋ ಮಾತಿಗೆ ಅವ್ರು ನಡೆದಿಲ್ಲ. ಮಗ ಇವಾಗ ಮೀಸೆ ಬರಲಿಲ್ದನೂ ಗಡ್ಡ ಬರಲಿಲ್ದ ನೀವು ರಾಜಕೀಯ ಕೊಟ್ಟು ನಿಂದ್ರಂದರೆ ಅದಕ್ಕೆ ಏನು ಅನ್ನೋದು ಮುಂದೆ ಕಾರಣನೇ ಗೊತ್ತಿಲ್ಲ. ಎಲ್ಲ ಮಂದಿ ಎಲ್ಲ ಇವಾಗ ನಾಳೆ ಹುಡುಗರಿಗಾದರೂ ಅವರು MLA ಮಾಡ್ತಾರೆ. ಯಾರಿಗೆ ಅವಕಾಶ ಇದ್ದಿಲ್ಲ ನಮಗೆ ಕೊಡೋಕ್ಕೆ, ಇತ್ತೋ ಇಲ್ರಿ, ಕೊಳ್ಳೇಬೇಕಾಗಿತ್ತು, ಅವಕಾಶ ಕೊಟ್ಟಿಲ್ಲ. ಇವಾಗ ಹಂಗಾಗಿ ಎಲ್ಲ ಮುಸ್ಲಿಂ ಬಾಂಧವರು ಚೇಂಜ್ ಆಗಿದ್ದಾರೆ. ಸ್ವಲ್ಪ ಅಂಕೆ ಬಾಳ್ಬೇಕನ್ನೋದು ಇರ್ತಲ್ಲ. ಆ ರೀತಿಯಲ್ಲಿ ಇವಾಗ ಏನಾರು ಒಂದಾಗಲಿ ಪಕ್ಷಾಂತರನೋ ಯಾವುದೋ ಪುಡಿ ಆಗ್ಬಿಡಿ, ಎತ್ತಾಗಿತ್ತಾಗ್ಲಿಂದ BJPಯಿಂದ ಆಗ್ಬಿಡಿ. ನಾವು ನಮಗೆ ಮನ್ಸಿಗೆ ಬಂದಿದ್ದು ಹಾಕ್ಬಿಡ್ತೀವಿ, ಅಜ್ಜರಿಗೆ ಹಾಕಲ್ಲ. ಹಾಕೋದಿಲ್ರಿ, ಹಾಕೋದಿಲ್ಲ. ಯಾಕೆ ಹಾಕಬೇಕು? BJPಗೆ ಸಪೋರ್ಟ್ ಮಾಡ್ತೀವಿ ರೀ. ಹಾಂ ಬರಲಿ ಒಂದ್ಸರ್ತಿ. ಇಲ್ಲಿ ಯಾರು ಬರಲ್ಲ, ವರ್ಷಕ್ಕೆ 5 ವರ್ಷಕ್ಕೆ ಒಮ್ಮೆನೇ ಬರೋದು ಅವರು. ಉಳ್ಕಿದ್ ಬರಲ್ಲ, ಯಾರು ಬರಲ್ಲ, ಯಾರು ತಿರುಗಾಡಲ್ಲ. ಪಾರ್ಕ್ ನೋಡ್ರಿ, ಒಂದು ಯಾವ್ದಾರ ಸ್ಕೂಲ್ ನೋಡ್ರಿ ಎಷ್ಟು ಗಲೀಜಿದೆ. ನಮ್ಮ ಕಡೆದು ಯಾವ್ದಾರ ಒಂದು ಸ್ಕೂಲ್ ನೋಡ್ರಿ ನೀವು, ಬರೀ ಒಂದು ಆಸ್ಪತ್ರೆ ನೋಡ್ರಿ, ಒಂದು ಆಸ್ಪತ್ರೆ ಇಲ್ಲ. ಬಾಪೂಜಿಗೆ ಹೋಗ್ಬೇಕು, ಲಕ್ಷಾಂತರ ರೂಪಾಯಿ ಗಂಟೆ ಸುರಿಬೇಕು, ಬರ್ಬೇಕು. ನಾವು ದಯವಿಟ್ಟು ಐತಲ್ಲ ಒಂದು ಆಸ್ಪತ್ರೆ ಮಾಡಬೇಕು, ದಯವಿಟ್ಟು ಪಾರ್ಕ್ ಅಭಿವೃದ್ಧಿ ಮಾಡಬೇಕು, ಆ ಸ್ಕೂಲ್ಗಳು ಎಲ್ಲ ಸ್ವಚ್ಛ ಮಾಡಬೇಕು. ಏನೇನು ಇಲ್ಲ. ಆ ಕಾಂಗ್ರೆಸ್ಗಾಗಲಿ BJPಗಾಗಲಿ ಅವ್ರಿಗೆ ಗೆಲ್ಲಿ ಸೋಲ್ಲಿ ಒಳ್ಳೇದು ಮಾಡ್ಬೇಕು ಅಷ್ಟೇ.
ಯಾರೇ ಗೆದ್ದು ಬರಲಿ ಒಳ್ಳೇದು ಮಾಡ್ಬೇಕು. 35 ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪ ಗೆದ್ದು ಏನೂ ಕೆಲಸ ಮಾಡಿಲ್ಲ. ಯಾರು ಗೆಲ್ಬೋದಂತ ಅಂದರೆ ಈಗ ಒಂದು 40-45 ವರ್ಷದಿಂದ ಶಾಮನೂರು ಮನೆಯವರೇ ಬಂದಾರ, ಮೊಮ್ಮಗನೇ ಬರ್ಬೋದು ಒಂದು ಲೆಕ್ಕಕ್ಕೆ. ಯಾಕಂದರೆ ಆ ಕಡೆ ಬಂದಿರೋದೇ BJP ಯಾವಾಗೂ ಬಂದಿಲ್ಲ. BJP ಅಂದ್ರೆ ಈಗ 40 ವರ್ಷ ಅಜ್ಜರಿದ್ದಾಗಿನ ಗೆದ್ಕೊಂತ ಬಂದರೆ BJP ಅಂದ್ರೆ ಯಾವಾಗೂ ಬಂದೇ ಇಲ್ಲ. ಈ ಸರಿನೂ ಅವ್ರ ಮೊಮ್ಮಗನೇ ಬರ್ಬೋದಂತ ಅನಿಸ್ತೈತಿ. ಯಾಕೆ ಅನಿಸ್ತಾ ಅಂತ ಮತ್ತು ಅವ್ರದ್ದೇ ಆ ಕಡೆ ಆಡಳಿತ ಐತಿ, ಯಾವಾಗ್ಲೂ ಅವರೇ ಆಡಳಿತ ಮಾಡ್ಕೊತ ಬಂದಾರ, ಈಗ ಅವರೇ ಬರ್ಬೋದಂತ. ಯಾಕಂದರೆ BJP ಬರೋದೇ ಡೌಟು. ಸರ್ ನಾವು ಕಾಂಗ್ರೆಸ್ಸಿಗಾದ್ರೂ ಓಟ್ ಆಗಲ್ಲ, ಇಂಡಿಪೆಂಡೆಂಟಿಗೆ ಹಾಕ್ತೀವಿ ನಾವು. ಸಾದಿಕ್ ಅವರು ನಿಂತ್ಕೊಂಡಾರಲ್ಲ, ಸಾದಿಕ್ ಪಲ್ಲೋನವರಿಗೆ ಹಾಕೋದು ಓಟು. ವಾಪಸ್ ತಕ್ಕಂದ್ರೆ ಅವ್ರದ್ದೇನು ತಪ್ಪಾಗಿದೆ ಸರ್. ನಾವು ಇಂಡಿಪೆಂಡೆಂಟ್ ಬೇರೆಯವ್ರಿಗೆ ಹಾಕ್ತೀವಿ, ಕಾಂಗ್ರೆಸ್ಸಿಗಾದ್ರೂ ಹಾಕಲ್ಲ. ಎಷ್ಟಾದ್ರೂ ಅದೇ ಇಂಡಿಪೆಂಡೆಂಟ್ ಯಾರಾದ್ರೂ ನಿಂತ್ಕೊಂಡು ಮುಸ್ಲಿಮ್ಸವ್ರಿಗೆ ಅವ್ರಿಗೆ ಓಟೆ ಹಾಕ್ತೀವಿ ನಾವು. ಇಲ್ಲ ಸರ್, ಹಾಕಲ್ಲ ಸರ್. ಕಾಂಗ್ರೆಸ್ ರದ್ದೆ ಆಗೇ ಆಗ್ತದೆ ಸರ್. ಇದು ಈ ಭಾಗದ ಒಳಗೆ ಕಾಂಗ್ರೆಸ್ ರದ್ದೆ ಆಗೇ ಆಗೋದು. ಎಲ್ಲ ಕಾಂಪಿಟೇಷನ್ ಇದೆ, ತುಂಬ ಕಾಂಪಿಟೇಷನ್ ಇದೆ. ಆದರೆ ಈಗ ಹೇಳ್ತಾ ಇದ್ದಾರಲ್ಲ, ಎಲ್ಲರೂ ಹೇಳ್ತಿದ್ದಾರಲ್ಲ, ಕಾಂಗ್ರೆಸ್ BJP ಇದೆ, ಇದರಲ್ಲಿ 3 ಥರ ಡಿವೈಡ್ ಆಗಿದೆ. ನೋಡೋಕೆ ಬರಲ್ಲ, ನ್ಯಾಯ ಎಲ್ಲಿರುತ್ತೋ ಅಲ್ಲಿರುತ್ತೆ. ಯಾವುದು, ನಾನು ಚಿಕ್ಕ ವಯಸ್ಸಿಂದ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇರೋದು, ಗೆಲ್ಲುತ್ತಾ ಇದ್ದೀವಿ. ಅಲ್ಲಿ ನೋಡೋಣ, ಹಾಕೋಣ. ಎಲ್ಲರೂ ಗೆಲ್ಬೇಕು ಅಂತಿದ್ದಾರೆ. ನ್ಯಾಯ ಎಲ್ಲಿರುತ್ತೋ ಅಲ್ಲಿ ಗೆಲ್ತೆ. ನಾವು ಅವ್ರಿಗೆ ಗೆಲ್ತಾರೆ ಇವರೇ ಗೆಲ್ತಾರೆ ಅಂತ ಹೇಳೋದೇನಿಲ್ಲ. ಪರದೆ ಮೇಲೆ ನೋಡೋಣ ಯಾವ್ದು ಏನಾಗುತ್ತೆ ಅಂತ. ನಾವು ಕಾಂಗ್ರೆಸ್ಗೆ ಕೆಲಸ ಮಾಡೋರು. ಈಗ ನಮ್ಮ ಮನೆ ಹೋಗಿ 2.5 ವರ್ಷ ಆಯ್ತು. ಇಲ್ಲಿ ಎರಡೇ ನಗರ ಹೋಗಿ 2.5 ವರ್ಷ ಆಯ್ತು. ಪೂರ್ತಿ ಬಡವರೇ ಇರೋದಿಲ್ಲಿ, ಸೌಕರ್ಯ ಯಾರಿಲ್ಲ ಇಲ್ಲಿ. ಹೆಚ್ಚು ಕಡಿಮೆ ಒಂದು 2,000 ಓಟ್ ಅದಾವಲ್ಲಿ. ನಾವೇ ಮಾಡೋದದು 4ನೇ ವಾರ್ಡಿಂದ. ಇಲ್ಲಿ 3 ವರ್ಷ ಆಗೈತಿ. ಇಲ್ಲಿ ಏನು ಕೆಲಸ ಮಾಡಲಿಲ್ಲ ಅವರು. ಈಗ ನಾವು ಕಾಂಗ್ರೆಸ್ ಕೆಲಸ ಹೆಂಗೆ ಮಾಡಬೇಕು ನೀವು ಹೇಳ್ರಿ. ಈ ಸರಿ ನಾವು ನೋಡ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲ್ಲ. ಈ ಸಲ ಯಾರ್ಯಾರು ಇಂಡಿಪೆಂಡೆಂಟ್ SDP ಆಗಲಿ ಯಾರು ಇಂಡಿಪೆಂಡೆಂಟ್ ಆಗಲಿ ಯಾರು ಫೈಟ್ ಮಾಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಈ ಸರಿ. ನಮ್ಗೆ ಯಾವ ಕಾರಣ ಹಾಕಲ್ಲ ನೋಡ್ರಿ. ನಾನು ಸಮಾಜ ಅಧ್ಯಕ್ಷ ಆಗೇನೆ, ನನ್ನ ಕೈಯಿಂದ ಅಷ್ಟು ಆಗ್ತೈತೆ. ನಾನು ಬೇರೆ ಕಾಂಗ್ರೆಸ್ ಬಿಟ್ಟು ಇಂಡಿಪೆಂಡೆಂಟ್ ಆಗಲಿ SDP ಆಗಲಿ ಯಾರಿಗಾರಾಗಲಿ ನಾನು ಓಟ್ ಎಷ್ಟು ಬೇಕು, ನಾನು ಯಾರು ಮಾತು ಕೇಳ್ತಾರೋ ಅವ್ರ ಮ್ಯಾಟ್ಗೆ ಓಟ್ ಕ್ರಾಸಿಂಗ್ ಮಾಡಿಸ್ತೇನೆ. ನಾನು ಮಾತ್ರ ಹಾಕಲ್ಲ ಈ ಸರಿ, ಹಾಕಲ್ಲ. ಅವಕಾಶ ಕೊಡಲಿ, ದುಡ್ಡು ಕೊಡಲಿ, ಮಾಡಲ್ರಿ. ಯಾಕೆ ನಾವು ಬಗ್ಗಲ್ಲ. ಎಷ್ಟು ನಮ್ಮ ಮುಸ್ಲಿಂ ಲೀಡರ್ಗಳು ಕಾಂಗ್ರೆಸ್ ಟಿಕೆಟ್ ಕೇಳಿದ್ರು ಕೊಟ್ಟಿಲ್ಲ ಈ ಸತಿ. ಅದೇ ಒಂದು ಇದರಿಂದ ಆಯ್ತಲ್ಲ, ನಾವು ಬಂಡಾಯ ಅಭ್ಯರ್ಥಿಯಾಗಿ ನಮ್ಮ ಸಾದಿಕ್ ಪಲಾನ್ ಅವ್ರಿಗೆ ಈ ಸತಿ ಅವರು ನಾಮಿನೇಷನ್ ಕೊಟ್ಟಿದ್ದಾರೆ. ಆ ನಾಮಿನೇಷನ್ ಪ್ರಕಾರ ನಾವು ಆಯ್ತಲ್ಲ ಅವ್ರಿಗೆ ನಮ್ಮ ಪೂರ್ತಿ ಎಷ್ಟು ಮೆಂಬರ್ಸ್ಗಳಿದೆ ಅಷ್ಟೇ ಆಯ್ತಲ್ಲ ಜನರಿಗೆ ಹೇಳಿ ನಾವು ವೋಟ್ ಹಾಕ್ಸಿ ಈ ಸತಿ ಗೆಲ್ಲಿಸ್ಬೇಕಂತ ನಾವು ಇದು ಮಾಡಿದ್ದೀವಿ. ಅವ್ರು ಈ ಸತಿ ಗೆದ್ದೆ ಅಹಿಂದ ನಾಯಕರವರು. ಅವರಿಂದ ನಮಗೆ ಆಯ್ತಲ್ಲ ಏನು ಮುಂದೆ ಅಭಿವೃದ್ಧಿ ಆಗಬೇಕೋ ಅದು ಮಾಡಿಸ್ಕೊಂತೀವಿ ನಾವು. ಯಾಕಂದರೆ ಈ ಸತಿ ನಮಗೆ ನಮ್ಮ ಈ ಕಡೆ ಏನು ಅಭಿವೃದ್ಧಿ ಆಗಲಿಲ್ಲ. ಏನು ಅಭಿವೃದ್ಧಿ ಅಂದ್ರೆ ಆಯ್ತಲ್ಲ ಬರೀ ರಸ್ತೆಗಳಾಗಿದ್ದಾವೆ ಅಷ್ಟೇ. ರಸ್ತೆ ಆದರೆ ಅಭಿವೃದ್ಧಿ ಆಗಲ್ಲ. ಅದು ಇಲ್ಲಿ ಶಾಲೆಗಳು ಮಾಡಬೇಕು, ಆಸ್ಪತ್ರೆಗಳು ಮಾಡಬೇಕು. ಇದು ಸ್ಮಾರ್ಟ್ ಸಿಟಿ ಅಂತ ಆಗೈತಿ. ಸ್ಮಾರ್ಟ್ ಸಿಟಿ ಯಾವ ಸೌಲಭ್ಯನೂ ಇಲ್ಲ ಇಲ್ಲಿ. ಯಾಕಂದರೆ ಯಾವ ಸೌಲಭ್ಯ ಇಲ್ಲಿ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸ್ಕೂಲ್ಗಳಿಲ್ಲ, ಸ್ಮಾರ್ಟ್ ಪಾರ್ಕ್ಗಳಿಲ್ಲ, ಯಾವುದೂ ಇಲ್ಲ. ಇದರ ಸ್ಮಾರ್ಟ್ ಸಿಟಿ ಅಂತ ಬರೀ ರಸ್ತೆ ಮಾಡಿದರೆ ಆಯ್ತೇನು. ಯಾವಾಗೂ ಮುಂದೆ ಇರೋದೇ ಕಾಂಗ್ರೆಸ್ ಇಲ್ಲಿ ದಾವಣಗೆರೆಯಲ್ಲಿ. ಅವರೇ ನೋಡೋಣ, ದೇವ್ರಿಚ್ಚಿ ಯಾರು ಬರ್ತಾರೋ. ನಾವು ಬೆಂಗಳೂರವರು ಬಂದಿರೋದು ಇವಾಗ, ದಾವಣಗೆರೆಯವರೇ. ಬಟ್ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಂದಿರೋದೇ ಇವಾಗ, ತುಂಬ 1 ವರ್ಷದ ಮೇಲೆ ಬಂದಿರೋದು. ಅಂದರೆ ಇಲ್ಲಿ ಯಾವಾಗೂ ಕಾಂಗ್ರೆಸ್ ಮೇನ್ ಇರೋದು. ಶಾಮನೂರು ಶಿವಶಂಕರಪ್ಪ. ನಮ್ಮ ಓಣಿ ಐತಲ್ಲ, ಮಹಾವೀರ ನಗರ ಇಲ್ಲೇ ಐತಿ, ಆಯ್ಷಾ ಕಲ್ಯಾಣ ಮಂಟಪ ಪಕ್ಕ. ಈಗ ನೀವು ನಿಮ್ಮ ಜೊತೆಗೆ ಬಂದರೆ ನಿಮಗೆ ತೋರಿಸ್ತೀನಿ. ಬರೀ ಚರಂಡಿ ನಾವು ಜೀವನ ಮಾಡ್ತಾ ಇರೋದು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮಕ್ಕಳು ಮರಿ ಇರ್ತಾರೆ, ಸೊಳ್ಳೆನೂ ಐತೆ, ಮಕ್ಕಳು ಮರಿನೂ ಐತೆ, ಸಣ್ಣ ಇರೋರು ಇದ್ದಾರೆ. ಅಲ್ಲ ನಾಯಿಗಳೂ ಇರ್ತತೆ. ಚರಂಡಿ ಕಸ ತೆಗಿಯಲ್ಲ, ಏನು ತೆಗಿಯಲ್ಲ, ಹಂಗೆ ಐತಲ್ಲ ಅದು. ಸುಮಾರು ನಮ್ಮ ಅಜ್ಜಾರು ಇದ್ರಲ್ಲ, ಆ ಕಾಲದಿಂದನೂ ನಮ್ಮ ಅಜ್ಜಾರು ಕೈಗೆ ಓಟ್ ಹಾಕಪ್ಪ ಅಂತ ಅವಾಗಿಂದ ಹಾಕಿಸ್ಕೊಂಡ್ ಬಂದಾರೆ. ಅವಾಗಿಂದನೂ ನಾವು ಐತಲ್ಲ ಹಾಕೊಂಡೇ ಬಂದಿರೋದು. ಇವಾಗಲೂ ನಾವು ಕೈಗೆ ಓಟ್ ಹಾಕ್ಬೇಕಂದ್ರೆ ಅವ್ರು ಆ ಕೆಲಸ ಮಾಡಿಸ್ಕೊಡ್ಬೇಕು. ಅವರು ಆ ಕೆಲಸ ಮಾಡಿಸ್ಕೊಟ್ಟಿಲ್ಲ. ಈಗ ನೀವು ಜೊತೆಗೆ ಬಂದರೆ ಆ ಕಡೆ ಏರಿಯಾಗಳು ನೋಡಿದರೆ ಅಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಲೈಟಿಂಗ್ಸ್ ನೋಡೋಕ್ಕೆ ಒಂಥರ ಏನಪ್ಪ ಇದು ಅನ್ನಿಸ್ತೆ. ಈ ಕಡೆ ಬಂದರೆ ನೀವು ಹೋಯ್ತಲ್ಲ ಯಾಕಾರ ಬಂದೀವಪ್ಪ ಈ ಕಡೆ ಅನ್ನೋ ಆಗುತ್ತೆ. ಯಾಕೆ ಒಂದೇ ಊರಾಗ ಎರಡು ಥರ ಯಾಕೆ ಒಂದೇ ಊರಾಗೆ?
ಈ ಸಲ ನಾವಂತೂ ಕಾಂಗ್ರೆಸ್ ಆಗ ಡೌಟ್. ನಮಗಂತೂ ಇಲ್ಲಿ ಬೇರೆ ಯಾರಾದರೂ ಬರ್ಬೋದು, ಅವರಂತೂ ಬರೋದು ಡೌಟೇ. ಕ್ಷೇತ್ರ ವಿಂಗಡಣೆ ಆದ ಬಳಿಕ 5ನೇ ಬಾರಿ ಚುನಾವಣೆ ಫೇಸ್ ಮಾಡಿರ್ತಕ್ಕಂಥದ್ದು, ಅದರಲ್ಲೂ ಶಾಮನೂರು ಶಿವಶಂಕರಪ್ಪರ ನಿಧನ ಆದ ಬಳಿಕ ಈ ಒಂದು ಚುನಾವಣೆ ಎದುರಾಗಿರ್ತಕ್ಕಂಥದ್ದು. ಏನು ಕಾಂಗ್ರೆಸ್ನಿಂದ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರವರು ಮತ್ತು BJPಯಿಂದ ಏನು ಶ್ರೀನಿವಾಸ್ ದಾಸರಪ್ಪನವರು ಒಂದು ಏನು ನೇರ ಎದುರಾಳಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಏನು BJP ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಚುನಾವಣೆ ಎದುರಿಸ್ತಿದ್ರೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಎದುರಾಗಿರ್ತಕ್ಕಂಥದ್ದು. ಈ ಮಧ್ಯೆ ಏನು ಎರಡೂ ಪಕ್ಷಗಳು ಕೂಡ ನೇರ ಜಿದ್ದಿಗೆ ಇಳಿದಿರ್ತಕ್ಕಂಥದ್ದು. ಏನು ಇದೆಲ್ಲದಕ್ಕೂ ಉತ್ತರ ಅಂದರೆ ಏಪ್ರಿಲ್ 9ಕ್ಕೆ ಚುನಾವಣೆ ನಡೆಯಲಿದ್ದು ಮೇ 4ರಂದು ಈ ಏನು ದಾವಣಗೆರೆ ದಕ್ಷಿಣಕ್ಕೆ ಒಂದು ಫಲಿತಾಂಶ ಹೊರಬೀಳಿದೆ. ಆಗ ದಾವಣಗೆರೆ ದಕ್ಷಿಣಕ್ಕೆ ಯಾರು ಶಾಸಕರಾಗ್ತಾರೆ ಅಂದರೆ ಶಾಮನೂರು ಕುಟುಂಬ 5ನೇ ಬಾರಿ ಗೆದ್ದು ಬರುತ್ತಾ ಅಥವಾ ಏನು ಪ್ರಥಮ ಬಾರಿಗೆ BJP ದಾವಣಗೆರೆ ದಕ್ಷಿಣದಲ್ಲಿ ಒಂದು ಬಾವುಟ ಹಾರಿಸುತ್ತಾ ಅನ್ನೋದ ಕಾದು ನೋಡಬೇಕಾಗಿದೆ. ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ನ ಕ್ಷೇತ್ರ ಸಂಚಾರ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.